ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಒಬ್ಬ ಪರ್ಸನ್, ಒಂದು ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಆ ವ್ಯಕ್ತಿಯ ಉದ್ದೇಶವೇನಾಗಿದೆ, ಅವರು ಏನು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ಜೊತೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ಎಲ್ಲ ಕುರಿತಾಗೂ ನಿಮ್ಗೆ ಈ ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಈಗ ಮೇ ಬಿ ನೀವು ಇವ್ರನ್ನ ರೀಸೆಂಟ್ ಆಗಿ ಮೀಟ್ ಮಾಡಿರ್ಬೋದು, ಅಥವಾ ಇವ್ರು ನಿಮ್ ಲೈಫ್ ನಲ್ಲಿ ತುಂಬಾ ವರ್ಷಗಳ ಕಾಲನೂ ಇರಬಹುದು. ಆದ್ರೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಏನಿದೆ ಇವ್ರ ಮನಸ್ಸಲ್ಲಿ, ಅವರು ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಯಾವ ರೀತಿಯಾದ ಫೀಲಿಂಗ್ಸ್ ನ ಇಟ್ಕೊಂಡಿದ್ದಾರೆ. ಇದು ಜನರಲ್ ರೀಡಿಂಗ್ ಆಗಿರತ್ತೆ. ಸೊ ನಿಮ್ಗೆ ಯಾವ್ದು ರೆಸೊನೇಟ್ ಅನ್ಸುತ್ತೆ, ಯಾವ್ದು ಕನೆಕ್ಟ್ ಅನ್ಸುತ್ತೆ ಅದನ್ನ ತಗೊಳ್ಳಿ. ಹಾಗೂ ನೀವು ಈ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡ್ಬೇಕು. ಇದು ಅಥವಾ ಇದು, ನಿಮ್ಮ ಮನಸ್ಸಿಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಇಂಟೆನ್ಷನ್ ಏನಾಗಿದೆ, ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ಹೇಗಿರುತ್ತೆ, ಇದ್ರ ಬಗ್ಗೆನೆ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಇವರು ಯಾವ ರೀತಿಯಾದ ಮನಸ್ಥಿತಿನಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಹೇಗಿದೆ ಯೋಚನೆಗಳು. ಹೈ ಪ್ರೀಸ್ಟೆಸ್ ಬರ್ತಾ ಇದೆ, ಅದಾದ ನಂತರ ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, 3 ಆಫ್ ವಾಂಡ್ಸ್ ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, 6 ಆಫ್ ಪೆಂಟಿಕಲ್ಸ್, ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್ ಮತ್ತು 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಬೇಸಿಕ್ಲಿ ಏನಾಗಿದೆ ಅಂದ್ರೆ ಇದೊಂಥರ ಪವರ್ ಸ್ಟ್ರಗಲ್ ಅಂತ ಹೇಳ್ತೀವಿ. ಪವರ್ ಸ್ಟ್ರಗಲ್ ಅಂದ್ರೆ ಅವರು ನಿಮ್ಮನ್ನ ಒಂದು ಕಾಂಪಿಟೇಟಿವ್ ಆಗಿ ನೋಡ್ತಾ ಇದಾರೆ. ಅಂದ್ರೆ ಏನೇ ಆಗಿರ್ಲಿ ನಿಮ್ಮ ಮೇಲಿರ್ಬೇಕು, ಅಂದ್ರೆ ನಿಮಗಿಂತ ಚೆನ್ನಾಗಿರ್ಬೇಕು, ನಿಮ್ಮನ್ನ ಮೀರಿಸಿ ಲೈಫ್ ನಲ್ಲಿ ಮುಂದೆ ಹೋಗ್ಬೇಕು, ಈ ತರ ಒಂದು ಕಾಂಪಿಟೇಷನ್ ಮನೋಭಾವನೆ ಇದೆ. ನಾನೇ ಗೆಲ್ಬೇಕು, ಈಗೋ ಜಾಸ್ತಿ ಇದೆ ಈ ಒಂದು ರಿಲೇಶನ್ಶಿಪ್ ನಲ್ಲಿ. ಮತ್ತು ಜಗಳಗಳು ಆಗಿರ್ಬೋದು, ಇದು ಇತ್ತೀಚೆಗೆ ಅದು ಆಗಿರ್ಬೋದು, ಅನುಭವಗಳು ನಿಮ್ಗೆ ಆಗಿರ್ಬೋದು, ನಿಮ್ ಜೊತೆ ಹೊರಟಾಗಿ ನಡ್ಕೊಳ್ಳೋದು, ಅಗ್ರೆಸಿವ್ ಆಗಿರೋದು, ಇದೆಲ್ಲ ಆಗಿರ್ಬೋದು. ಹಾಗೂ ನಿಮಗೆ ಮಾನಸಿಕವಾಗೂ ಕೂಡ ಅವರು ನೋವು ಕೊಟ್ಟಿದ್ದಾರೆ ಈ ವ್ಯಕ್ತಿ. ನಿಮಗೂ ಅನುಭವಗಳಾಗಿದೆ, ಈ ವ್ಯಕ್ತಿ ನಿಮ್ ಲೈಫ್ಗೆ ಒಳ್ಳೆಯವರಲ್ಲ ಅಂತ ನಿಮ್ಗೆ ಇಂಟ್ಯೂಟಿವ್ಲಿ ಅನ್ಸಿದೆ, ಈಗಾಗ್ಲೇ ಅನ್ಸ್ಬಿಟ್ಟಿದೆ ನಿಮ್ಗೆ. 3 ಆಫ್ ವಾಂಡ್ಸ್ ಬಂದಿರೋದೇನಂದ್ರೆ ಇವರು ನಿಮ್ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಯೋಚನೆಗಳು ಹೇಗಿರುತ್ತೆ ಅಂದ್ರೆ, ನೀವ್ ಮುಂದೆ ಏನ್ ಮಾಡ್ತೀರಾ, ನಾನು ಇನ್ನ ಏನೇನು ಬೆಟರ್ ಆಗಿ ನನ್ನ ಲೈಫ್ ನಲ್ಲಿ ಇರ್ಬೋದು. ಸೊ ಅವರು ನಿಮ್ಮ ಲೈಫ್ ನ ತುಂಬಾ ಕಂಪ್ಯಾರಿಸನ್ ಮಾಡ್ಕೊಳ್ತಾರೆ, ನಿಮ್ಮ ಲೈಫ್ ನ ಅವ್ರ ಲೈಫ್ ನ ತುಂಬಾ ಕಂಪ್ಯಾರಿಸನ್ ಮಾಡ್ಕೊಳ್ತಾರೆ. ಹಾಗೂ ನೀವು ಬೆಳೆಯೋದನ್ನ ಅವರು ಸಹಿಸೋಕ್ ಆಗೋದಿಲ್ಲ. ಏನೇ ಆಗಿರ್ಲಿ ನಾನೇ ಮೇಲ್ಗೈ, ನಾನೇ ಮುಂದಿರ್ಬೇಕು ಅನ್ನುವ ಯೋಚನೆ ಇದೆ. ಸೊ ಈ ರಿಲೇಶನ್ಶಿಪ್ ನಲ್ಲಿ ನೋವು ಜಾಸ್ತಿ ಇದೆ, ಒಂದು ಒಳ್ಳೆಯ ಪ್ರೀತಿಯ ಎಕ್ಸ್ಪೀರಿಯನ್ಸ್ಗಿಂತ ನೋವೇ ಜಾಸ್ತಿ ಇದೆ. ಹಾಗೂ ನಿಮ್ಮ ಮೇಲೊಂದು ಕೆಟ್ಟ ಕಣ್ಣು ಇಟ್ಟಿದ್ದಾರೆ. ಇದರಲ್ಲಿ ವಾಮಾಚಾರ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವ ಎಲ್ಲ ಸಾಧ್ಯತೆನೂ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ನಿಮ್ಮನ್ನ ತುಳಿಯೋದು, ನಿಮ್ ಬೆನ್ನಿಗೆ ಚೂರಿ ಹಾಕೋದು, ನಿಮ್ಗೆ ಕೆಟ್ಟದನ್ನ ಬಯಸೋದು, ಇದೆಲ್ಲ ನಡೀತಾನೆ ಇದೆ ನಿರಂತರವಾಗಿ. ಸೊ ಅವ್ರ ಲೀಡಲ್ಲಿ ಇರ್ಬೇಕು, ಈ ತರ ಯೋಚನೆಗಳೆಲ್ಲ ಇದೆ. ಸೊ ಈ ಎಲ್ಲ ಇರುವಾಗ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಬೇಕಾ ಅನ್ನುವಂಥ ವಿಷಯ ನೀವೇ ಯೋಚನೆ ಮಾಡಿ. ಸೊ ಇವ್ರ ಜೊತೆ ನೀವು ಎಷ್ಟು ವರ್ಷ ಇದೀರೋ, ಎಷ್ಟು ತಿಂಗಳಿದಿರೋ, ಅಥವಾ ಇತ್ತೀಚಿನ ರಿಲೇಶನ್ಶಿಪ್, ಅದೆಲ್ಲ ಮ್ಯಾಟರ್ ಆಗೋದೇ ಇಲ್ಲ. ಬಟ್ ಎಷ್ಟೇ ಬಾಂಡಿಂಗ್ ಇರ್ಬೋದು ನಿಮ್ಗೂ ಅವ್ರಿಗೂ, ಆದ್ರೆ ಅವ್ರು ನಿಮ್ಗೆ ಸೇಫ್ ಅಲ್ಲ, ಅವ್ರು ನಿಮ್ಗೆ ವರ್ತ್ ಇಲ್ಲ. ಯಾಕಂದ್ರೆ ಹಿ ಆರ್ ಶಿ, ಈ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಒಂದು ಸಕ್ಕರ್ ಆಗಿದ್ದಾರೆ. ಸಕ್ಕರ್ ಅಂದ್ರೆ ನಿಮ್ಮ ಜೀವನ ಹೀರುವಂತ ಒಂದು ವಿಷಯ. ನಿಮ್ಮ ಒಳ್ಳೆತನವನ್ನ ಅದನ್ನ ಒಂದು ಒಳ್ಳೆತನನ ದುರುಪಯೋಗ ಮಾಡ್ಕೊಳ್ಳೋದು, ನಿಮ್ಮನ್ನ ನಂಬಿಸಿ ಮೋಸ ಮಾಡುವಂಥದ್ದು, ನಿಮ್ಗೆ ಮಾನಸಿಕವಾಗಿ ನೋವು ಕೊಡುವಂಥದ್ದು, ಹಾಗೂ ಮ್ಯಾನ್ಯುಪ್ಯುಲೇಷನ್ ಮಾಡುವಂಥದ್ದು, ಮೈಂಡ್ ಗೇಮ್ಸ್ ಆಡುವಂಥದ್ದು, ಇದೆಲ್ಲ ಇದೆ. ಓಕೆ, ಸೊ ನಾಟ್ ವರ್ತ್, ನಾಟ್ ಟ್ರಸ್ಟಬಲ್ ಪರ್ಸನ್ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಾನು ನನ್ನ ಖುಷಿನ ಇವ್ರ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ದಯವಿಟ್ಟು ಹೋಗಬೇಡಿ. ಯಾಕೆಂದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗಬಹುದು, ಅದು ನಿಮಗೆ ಒಂದು ಕೆಟ್ಟ ವಿಚಾರಕ್ಕೆ ತಳ್ಳಬಹುದು. ನೀವು ತುಂಬಾ ಹುಷಾರಾಗಿರ್ಬೇಕು. ಕಟ್ ಆಫ್ ಮಾಡೋದ್ರೆ ದಯವಿಟ್ಟು ಕಟ್ ಆಫ್ ಮಾಡಿ. ಕಟ್ ಆಫ್ ಮಾಡಕ್ ಆಗಲ್ಲ ಇವ್ರನ್ನ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ನ ನೀವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅವ್ರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಖುಷಿಯ ವಿಷಯಗಳನ್ನ ಅವ್ರು ಯಾವತ್ತೂ ಸಹಿಸಕ್ ಆಗಲ್ಲ ಅಂತ ವ್ಯಕ್ತಿ ಇವರು. ಸೊ ದ್ಯಾಟ್ ವಾಸ್ ಯುವರ್ ರೀಡಿಂಗ್. ಫ್ಯೂಚರ್ ಇವ್ರ ಜೊತೆ ಇನ್ನ ಕೆಟ್ಟದಾಗೆ ಇರುತ್ತೆ.
ನೋಡಿ ಏನ್ ಮಾಡ್ತೀರಾ ಅಂತ ನಿಮಗ್ ಬಿಟ್ಟಿದ್ದು. ನಾಟ್ ವರ್ತ್ ಯೋರ್ ಟೈಮ್, ಕ್ಲಿಯರ್ ಆಗಿದೆ ಕಾರ್ಡ್ಸ್ ನಲ್ಲಿ. ಓಕೆ, ಈಗ ನಾನು ಈ ಒಂದು ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವಂತಹ ವ್ಯಕ್ತಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರೇ ಇರ್ಬೋದು, ಅವರ ಇಂಟೆನ್ಷನ್ ನಿಮ್ಮ ಕಡೆಗೆ ಏನಾಗಿದೆ, ಫ್ಯೂಚರ್ ಹೇಗಿರುತ್ತೆ, ಈ ಎಲ್ಲ ವಿಷಯವಾಗೂ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿ, ಅವರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಾಗಿದೆ ಅಂತ ನೋಡೋಣ. 10 ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು ಚಾರಿಯಟ್ ಕಾರ್ಡ್ ಬರ್ತಾ ಇದೆ, 4 ಆಫ್ ಕಪ್ಸ್ ಬರ್ತಾ ಇದೆ, 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಔಟ್ಕಮ್ ಬಂದು 7 ಆಫ್ ಸ್ಪೋರ್ಟ್ಸ್. ಓ ಗಾಡ್, ಲುಕ್ ಎಟ್ ದಿಸ್. ಇದೆರಡು ಒಳ್ಳೆ ಕಾರ್ಡ್ಸ್ ಅಲ್ಲ, ಅದು ನಿಮಗೆ ಫ್ಯೂಚರ್ ಬಂದಿದೆ. ಆದರೂ ನಾನು ಈಗೇನು ಮಾಡ್ತೀನಿ ಅಂದರೆ, ಇವ್ರು ನಿಮ್ಮ ಲೈಫ್ನಲ್ಲಿ ಇರಬೇಕಾ ಅನ್ನೋದಕ್ಕೆ 3 ಕಾರ್ಡ್ಸ್ ತೆಗಿತಾ ಇದ್ದೀನಿ, ಸೊ ದ್ಯಾಟ್ ಇನ್ನ ಬೆಟರ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ವರ್ಲ್ಡ್ ಕಾರ್ಡ್ ಬರ್ತಾ ಇದೆ, ಅದಾದ ನಂತರ ಹೆರೋಫಂತ್ ಕಾರ್ಡ್, ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಒಂದೇನಾಗುತ್ತೆ ಅಂದರೆ, ಈ ವ್ಯಕ್ತಿ ಇದಾರಲ್ಲ ತುಂಬ ಹಾರ್ಡ್ ವರ್ಕರ್ ಇದ್ದಾರೆ, ಅಂದರೆ ಕಷ್ಟದಿಂದ ಮೇಲ್ ಬಂದಿರುವಂಥ ವ್ಯಕ್ತಿ ಇವರು. ಓಕೆ, ಸೊ ನೀವು ಒಂದು ಪಾಸಿಟಿವ್ ಎನರ್ಜಿ ಆಗಿದ್ದೀರಾ ಅವ್ರ ಲೈಫ್ನಲ್ಲಿ ನೀವು ಪಾಸಿಟಿವ್ ಎನರ್ಜಿ ಆಗಿದ್ದೀರಾ, ಅದು ನಿಮಗೆ ಗೊತ್ತಿರಬೇಕು. ಹಾಗೂ ನಿಮ್ಮ ಪಾಸಿಟಿವಿಟಿನ ಅವ್ರು ತುಂಬಾ ಅಡ್ಮೈರ್ ಮಾಡ್ತಾರೆ. ಹಿ ಆರ್ ಶಿ ಅಡ್ಮೈರ್ಸ್ ಯು, ಅಂದ್ರೆ ಖುಷಿ ಆಗುತ್ತೆ ನಿಮ್ನ ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ, ನಿಮ್ ಜೊತೆ ಇರೋದವ್ರಿಗೆ ಖುಷಿ ಆಗುತ್ತೆ, ನಿಮ್ ಜೊತೆ ಕಾಲ ಕಳೆಯೋದವ್ರಿಗೆ ಖುಷಿ ಆಗುತ್ತೆ. ಸೊ ನಿಮ್ಮ ರಿಲೇಶನ್ಶಿಪ್ ಮತ್ತು ಅವರ ರಿಲೇಶನ್ಶಿಪ್ ಇನ್ನೊಂದು 6 ತಿಂಗಳು ಚೆನ್ನಾಗೇ ಇರುತ್ತೆ ಅಂತ ಹೇಳ್ತೀನಿ. ಏನೋ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ, ಆಯ್ತಾ. ಆದರೆ 6 ಆದ ನಂತರ ಅವರ ವಿಚಾರಗಳು ನಿಮ್ಮ ಬಗ್ಗೆ ಚೇಂಜ್ ಆಗತ್ತೆ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ಇಂಟ್ರೆಸ್ಟ್ ನ ಕಳ್ಕೊಳ್ಳೋದಾಗಿರ್ಬೋದು, ಹಾಗೂ ನಿಮ್ಮನ್ನ ಅವಾಯ್ಡ್ ಮಾಡೋದು, ನಿಮ್ಗೆ ನೋವು ಕೊಡೋದು, ಕೊಂಕು ಮಾತಾಡೋದು, ಸರ್ಕ್ಯಾಸಮ್ ತೋರಿಸೋದು, ಬೇಜಾರ್ ಮಾಡೋದು, ಹಾಗೂ ಈ ತರದ್ದು ಒಂದು ವಿಯರ್ಡ್ ಆಗಿರುವಂತ ಬದಲಾವಣೆ ನೀವು ಅವರಲ್ಲಿ ನೋಡ್ತೀರಾ. ಫ್ಯೂಚರ್ ನಲ್ಲಿ ಮೋಸ ಮಾಡೋದು, ಸುಳ್ಳು ಹೇಳೋದು, ಸ್ನೀಕಿ ಆಟಿಟ್ಯೂಡ್ ಅಂತ ಹೇಳ್ತೀವಿ ಇದನ್ನ, ನಿಮ್ಮ ಕಾಣದಂಗೆ ವಿಷಯಗಳನ್ನ ಮುಚ್ಚಿಡೋದು, ಇದೆಲ್ಲ ನಡೀತಾ ಹೋಗುತ್ತೆ. ಸೊ ನಿಮ್ಮ ಲೈಫ್ ಇವಾಗ ಎಷ್ಟು ಚೆನ್ನಾಗಿದೆ, ಆ ಲೈಫ್ನ ಇವರು ಎನ್ವಿಯಸ್, ಅಂದ್ರೆ ನನ್ನ ಲೈಫ್ ಯಾಕೆ ಹೀಗಿಲ್ಲ ಅಂತ ಒಂದು ಕೆಟ್ಟ ಕಣ್ಣು ಕೂಡ ನಿಮ್ಮ ಮೇಲೆ ಹಾಕಿ ನಿಮ್ಮ ಲೈಫ್ನ ಒಂದು ಕೆಟ್ಟ ತಿರುವಿಗೆ ತಂದು ಬಿಡ್ತಾರೆ. ಸೊ ಹೆರೋಫಂತ್ ಕಾರ್ಡ್ ಬಂದಿರೋದ್ರಿಂದ ಇದೊಂಥರ ಅಡ್ವೈಸರಿ ಕಾರ್ಡ್ ಅಂತ ಹೇಳ್ತೀವಿ. ಸೊ ಇದು ಒಂದು ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರುವಂತ ಮೆಸೇಜ್ ಏನಾಗಿದೆ ಅಂದ್ರೆ, ಈಗ ಚೆನ್ನಾಗಿರ್ಬೋದು, ಈ ತರ ನಿಮ್ಗೆ ಈಗ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇರ್ಬೋದು ಇವ್ರ ಜೊತೆ, ಆದ್ರೆ ಇವ್ರು ನಂಬಿಕೆಗೆ ಅರ್ಹರಲ್ಲ. ಇವ್ರನ್ನ ನೀವು ಕಂಪ್ಲೀಟ್ ಆಗಿ ನಂಬಿ ಒಂಥರ ಈಗ ಒಂದು ರಿಲೇಶನ್ಶಿಪ್ ಅಂದಾಗ ಏನಾಗುತ್ತೆ ಹೇಳಿ, ನಾವು ಅವ್ರನ್ನ ತುಂಬಾ ನಂಬ್ತೀವಿ, ನಾವು ಅವ್ರಿಗೆ ಹತ್ರ ಹೋಗ್ತೀವಿ, ನಾವು ಬ್ಲೈಂಡ್ ಆಗ್ತೀವಿ ಕೂಡ. ಪ್ರೀತಿ ಅಂದಾಗ ಹಾಗೆ, ಪ್ರೀತಿ ಕುರುಡು ಅನ್ನೋದೇನಕ್ಕೆ ಹೇಳಿ, ಹಾಗೇನೆ ಇದು ಕೂಡ. ನೀವು ಅವ್ರನ್ನ ಅಷ್ಟು ಅವಲಂಬಿತರಾಗಿ ಡಿಪೆಂಡೆನ್ಸಿನ ತೋರಿಸ್ದಾಗ ಏನಾಗುತ್ತೆ ಅಂದ್ರೆ, ಅವರು ನಿಮ್ಮನ್ನ ಮಿಸ್ಗೈಡ್ ಮಾಡ್ಬೋದು, ನಿಮ್ಮ ತನವನ್ನ ಬದಲಾಯಿಸಬಹುದು, ನಿಮ್ಮ ಲೈಫ್ನೇ ಕಂಟ್ರೋಲ್ ಮಾಡಬಹುದು ಮುಂದೆ. ಸೊ ಪ್ರಾಬ್ಲಮ್ಸ್ ಮುಂದೆ ಇದೆ, ಇವಾಗಿಲ್ಲ. ಸೊ ಬೇಸಿಕ್ಲಿ ಇವಾಗೆಲ್ಲ ಫನ್ ಟೈಮ್ ಆಗಿದೆ, ಯು ಆರ್ ಎಂಜಾಯಿಂಗ್, ಯು ಆರ್ ಹ್ಯಾವಿಂಗ್ ನೈಸ್ ಟೈಮ್. ಅವರು ನಿಮ್ಮ ಒಂದು ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಹೋಗ್ತಾ ಹೋಗ್ತಾ ಅವ್ರು ಅದನ್ನ ಸಹಿಸ್ಕೊಳಕ್ ಆಗಲ್ಲ, ಅವರಲ್ಲಿ ಬದಲಾವಣೆನ ನೀವು ನೋಡ್ತೀರಾ. ಅವಾಗ ಅರ್ಥ ಆಗಲ್ಲ, ಯಾಕಂದ್ರೆ ಅವ್ರು ಕೊಟ್ಟಿರುವಂತ ಪ್ರೀತಿ ಆಗಿರತ್ತಲ್ಲ, ಸೊ ಕಳೆದೋಗ್ಬಿಟ್ಟಿರ್ತೀರಾ. ಯೋಚನೆ ಮಾಡಿ ಹುಷಾರಾಗಿರಿ, ಈ ವ್ಯಕ್ತಿ ಮುಂದೆ ಬದಲಾಗ್ತಾರೆ, ಇವರು ಮುಂದೆ ನಿಮ್ಮ ಲೈಫ್ನ ಹಾಳು ಮಾಡ್ತಾರೆ ಅಂತ ಬರ್ತಾ ಇದೆ, ಇವಾಗಲ್ಲ ಮುಂದೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಫ್ರಮ್ ದಿಸ್ ಪರ್ಸನ್. ನಿಮ್ಗೆ ಏನಾದ್ರೂ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತ ಇದ್ದೀರಾ ಅಂದ್ರೆ ತಗೊಳ್ಳಿ. ಹೋಪ್ ದಿಸ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.